ಮಕ್ಕಳಿಗೆ ಬರೋದಿಲ್ಲ. ಅದು ಈಗ ಯಾಕಂದ್ರೆ 6 ತಿಂಗಳಿಗೆ 3 ತಿಂಗಳಿಗೆ ಬಂದಿರೋದೇ ಕೆಡಿಸಿದ್ರು. 6 ತಿಂಗಳಿಗೆ ಇಲ್ಲೇ ಕುಂತೀವಿ. ಈಗ ಮನೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಹೆಣ್ಣು ಕೊಡ್ಬೇಕು. ಓಸ್ ಮಂದಿ ಪಾಲು ಓಸ್ ಮಂದಿ ಬಂದಿರೋದ್ರೆ ಹೆಣ್ಣು ಕೊಡ್ರಿ ಸಾಯ್ತೀವಿ ಹೆಣ್ಮಕ್ಳು. ತಣ್ಣಗಿರಿ ನಮ್ಗ ಬಾತ್ರೂಮ್ ಬೇಕು. ಮೊದಲೇ ಸಾಯ್ತೇವೆ. ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ತಾತ ಅಜ್ಜಿ ಮುತ್ತು ಸತ್ತು ಎಲುಬು ಎಲುಬು ತೋರ್ಸಂದ್ರೆ ತೋರಿಸ್ತೀನಿ. ಅಲ್ಲೇ ಕುಂತೀವಿ ನಾವು. ಈಗ ಪಾಬಂದಿ ಮಾಡಿ ಬಂದ್ರೆ ಏನ್ ಮಾಡ್ಬೇಕು ಸರ್ ಹೇಳಿ ಬಿಡ್ರಿ. ಒಂದು ಮರಿ ಗಾಡಿ ಕಟ್ಟಿದ್ರು. ಆ ಗಾಡಿ 2 ಬೈಕ್ ನೋಡೋದು ಹಾಕಿದ್ಮೇಲೆ ಕಂಪ್ಲೇಂಟ್ ಆದಮೇಲೆ ನಿಮ್ಮ ಐಆರ್ ಆಫೀಸರ್ ಸಪೋರ್ಟ್ ಆದ್ರೆ ಇದ್ದ ಮೇಲೆ ಬಂದು ನೋಡಿದ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿ ಯಾರು ಹೊಡೆದಾಕಿದವರು. ಆಮೇಲೆ ನಾವು ವಿ ಆರ್ ರೆಡಿ ಟು ಫೈಲ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಅಂತೇಳಿ ಪೊಲೀಸರಿಗೆ ಒಂದು ಪಿಟಿಷನ್ ಸಲ್ಲಿಸಿ ನೋಟಿಸ್ ಇಶ್ಯೂ ಮಾಡಿ ಆಮೇಲೆ ರೆವಿನ್ಯೂದರಿಗೆ ನೀವು ಸರ್ವೆ ಮಾಡಿಕೊಡ್ರಿ ಅಂತ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಈ ಸಮಸ್ಯೆ ಇಲ್ಲಿವರೆಗೆ ಬರ್ತಾಯಿದೆ. 9 ಗಂಟೆ 11 ಗಂಟೆ ಮಾಡ್ಬೋದು ಶಿವ ಅಂತ. ನೀವು ಅದನ್ನು ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಮಾಡಬೇಕದು ನ್ಯಾಚುರಲ್ ಇದನ್ನು ಅಂತ ಒಂದು ಸಾರ್ವಜನಿಕ ಶೌಚಾಲಯವನ್ನು ಹೊಡೆದಾಕ್ತಾರೆ. ಅವ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಆಮೇಲೆ ಮುಂದೆ ಸ್ಥಳ ಪಂಚನಾಮ ಆಗಲಿಲ್ಲ. ಈಗ ಅವ್ರು ಎಲ್ಲಿಗೆ ಹೋಗಬೇಕು? 2 ವರ್ಷ ಡಿಲೇ ಆಗಲ್ಲ. ಅದಕ್ಕಿದು ಸೀರಿಯಸ್ ಮ್ಯಾಟರ್ ಅದ. ಆ್ಯಕ್ಚುಲಿ ಡಿಶೋರಿ ನಾನು ಏನಂದ್ರೆ ಮೇನ್ ಆ್ಯಕ್ಷನ್ ಯಾರ ಮೇಲೆ ತಗೋಬೇಕು? ಪಟ್ಟಣ ಪಂಚಾಯತ್ ಮೇಲೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಪಿ ಡಿ ಏನು ಬರ್ದಾರ ಭೂಮಿ ಅತಿಕ್ರಮಣ ಆಗಿದಲ್ಲಿ ಅಂತ ಬರೆದ ಮೇಲೆ ಕೂಡ ಪಂಚನಾಮ ಮಾಡಿಲ್ಲ, ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂತ. ಪ್ರಿವೆಂಟೇಷನ್ ಆಫ್ ಪಬ್ಲಿಕ್ ಲ್ಯಾಂಡ್ ಗ್ರಾಬಿಂಗ್ ಆ್ಯಕ್ಟ್ 2012 ಪ್ರಕಾರ ಇಟ್ ಇಸ್ ಅ ಸಿವಿಯರ್ ಕ್ರಿಮಿನಲ್ ಅಫೆನ್ಸ್. ಒಂದು ಸರ್ಕಾರ ಭೂಮಿಯಲ್ಲಿ ಹೋಗ್ತಾರೆ ಅಂದರೆ 2 ಮರ್ಡರ್ ಮಾಡ್ದಂಗೆ. ಸರ್ಕಾರಿ ಭೂಮಿನ ಒತ್ತೋರಿ ಅವರಾಗಲಿ ಸಣ್ಣವರಾಗಲಿ ದೊಡ್ಡವರಾಗಲಿ ಹಿಂದೂ ಆಗಲಿ ಮುಸ್ಲಿಮ್ರಾಗಲಿ ಕಾನೂನಿಗೆ ಯಾರಿಗೂ ಡಿಫರೆನ್ಸ್ ಇಲ್ಲ. ಸರ್ಕಾರಿ ಭೂಮಿನ ಪ್ರಜ್ಞಾಪೂರ್ವಕವಾಗಿ ಅತಿಕ್ರಮಣ ಮಾಡಿದರೆ ಅದು ಒಂದು ಕ್ರಿಮಿನಲ್ ಅಫೆನ್ಸು. ಏನು ಬೇಕು ನಮ್ಮ ಹೆಣ್ಮಕ್ಳು ಮಾನಮರ್ಯಾದೆ ಉಳಿಸೋಕ್ಕಾಗಲ್ಲ ಚಂದ್ರೆ. ಸರ್ವೆ ನಂಬರ್ 8 ಟೋಟಲ್ ಸರ್ವೆ ಮಾಡಿಸಿ ನಮಗೂ 29 ಗಂಟೆ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಅದ್ರಾಗ ನಾವು ಸಿಗ್ತೇವೆ. ಈಗ ನಮ್ಗೆ ಗೊತ್ತಾಗಿದೆ ಇದು ಸ್ಟಾರ್ಟ್ ಆಗುತ್ತೆ. ಇಟ್ ನೆಸರಿ ನಾವು ನಂಬರ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಏರಿಯಾದಲ್ಲಿ ಮಾಡೋಕ್ಕಾಗುತ್ತಲ್ಲ. ಸೊ 29 ಗಂಟೆ ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ನೋಡ್ಕೊಂಡು ಅದು ಫೆನ್ಸಿಂಗ್ ಹಾಕಿರಿ. ಅದರೊಳಗೆ ನಾವು ಹೊಸ ಪೈಕಿ ಅದಕ್ಕೆ ನಮಗೇನಂದರೆ 3 ರಿಂದ 4 ದಿನದ ಒಳಗಡೆ ಸರ್ವೆ ಮಾಡಿಸ್ಲಿಕ್ಕೆ ನೀವು ಪತ್ರ ನಾನು ಇವತ್ತು ಪತ್ರ ಬರೀತೀನಿ ನಿಮಗೆ. ನಾಳೆಗೆ ನೀವು ಆ್ಯಕ್ಚುಲಿ ತಹಸೀಲ್ದಾರ್ಗೆ ADL ಪತ್ರ ಎಮರ್ಜೆನ್ಸಿ ಇವತ್ತೇ ಬರೆದ್ರೆ 3 ದಿನದಾಗ ಸರ್ವೆ ಆಗಬೇಕಿಲ್ಲ ಹೋದರೆ ಅಲ್ಲಿ ನ್ಯೂಸೆನ್ಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ನೀವೆಲ್ಲ ರೆಫರೆನ್ಸ್ ಹಾಕಿ ನಮ್ಮ ಲೀಟ್ರಲ್ಲಿ ಹಾಕಿ ಬರ್ತದೆ. ಅಲ್ಲ ಇಷ್ಟ ಆಗ್ಬೋದಲ್ಲ ಮಾಡಮ್ಮ. ಪಂಚಾಯತಿ ಚೀಫ್ ಆಫೀಸರ್ ಬರಮ್ಮ, ಉಳಿದೋರು ಆಫೀಸರ್ಸ್ ಎಲ್ಲ ಬಂದಾರ. ಏನು ತೀರ್ಮಾನ ತಗೊಂಡಿಗೆ ಹೇಳ್ಬೇಕು. ನಮ್ಗೆ ಪೈಕೇನಿ ಕಟ್ಸೋಕೆ ಜಾಗ ಇಲ್ಲ. ಅದು ಜಾಗ ಸಿಗ್ತೀವ ಆದ್ರೆ ಈಗ ಅಳತೆ ಮಾಡ್ಕೋಬೇಕಲ್ಲ.